ನ್ಯೂಸ್ ಟಾಪ್ 9ನ ಸುದ್ದಿಗಳನ್ನ ನೋಡ್ತಾ ಹೋಗೋದಾದ್ರೆ ಕೋಟಿ ಕನಸು ಹೊತ್ತು ನಿಂತಿದ್ದ ಕೋಟಿಗೊಬ್ಬ ಫ್ಯಾನ್ಸ್ಗೆ ಶಾಕ್. ಥಿಯೇಟರ್ ಬಳಿ ಕಿಚ್ಚನ ಫ್ಯಾನ್ಸ್ ಕಿಚ್ಚು ಥಿಯೇಟರ್ಗೆ ಕಲ್ಲೇಟು. ಕೋಟಿಗೊಬ್ಬ 3 ಚಿತ್ರದ ವಿರುದ್ಧ ಮಾಡಿದ್ರ ಷಡ್ಯಂತ್ರ. ಇದೆಲ್ಲವನ್ನು ನೋಡೋಣ ಫ್ಯಾನ್ಸ್ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ದಸರಾ ಹಬ್ಬದ ಸಂಭ್ರಮದ ನಡುವೆ ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ನಿರೀಕ್ಷೆಯಲ್ಲಿದ್ದ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಇಂದು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಚಿತ್ರ ರಿಲೀಸ್ಗೆ ಬ್ರೇಕ್ ಹಾಕಲಾಗಿದೆ. ಎಂದು ಕೋಟಿಗೊಬ್ಬ 3 ಚಿತ್ರ ರಿಲೀಸ್ ಆಗುತ್ತಿಲ್ಲ ಅಂತ ಟಿವಿ9ಗೆ ಕೋಟಿಗೊಬ್ಬ 3 ಚಿತ್ರತಂಡ ಮಾಹಿತಿ ನೀಡಿದೆ. ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಥಿಯೇಟರ್ ಬಳಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಜಮಾಯಿಸಿದ್ರು. ಫಸ್ಟ್ ಶೋ ಕಣ್ತುಂಬಿಕೊಳ್ಳಲು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಚಿತ್ರಮಂದಿರದ ಬಳಿ ಎಂಟ್ರಿ ಕೊಟ್ಟಿದ್ರು. ಇದೀಗ ಇಂದು ಕೋಟಿಗೊಬ್ಬ 3 ರಿಲೀಸ್ ಆಗಲ್ಲ ಅಂತ ಚಿತ್ರತಂಡ ಮಾಹಿತಿ ನೀಡಿದೆ. ತಾಂತ್ರಿಕ ಕಾರಣದಿಂದಾಗಿ ಇಂದು ಸಿನಿಮಾ ಬಿಡುಗಡೆಯಾಗಲ್ಲ. ಕೋಟಿಗೊಬ್ಬ 3 ಸಿನಿಮಾ ನಾಳೆ ರಿಲೀಸ್ ಆಗಲಿದೆ. ನಾಳೆ ಬೆಳಗ್ಗೆ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗಲಿದೆ ಅಂತ ಟಿವಿ9ಗೆ ಕೋಟಿಗೊಬ್ಬ 3 ಚಿತ್ರತಂಡ ಹೇಳಿದೆ. ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದ ಕೋಟಿಗೊಬ್ಬ 3 ಬಿಡುಗಡೆ ವಿಳಂಬವಾಗಿದೆ. ಇನ್ನು ಸಿನಿಮಾ ರಿಲೀಸ್ ವಿಳಂಬವಾಗಿದ್ದಕ್ಕೆ ಕಿಚ್ಚ ಸುದೀಪ್ ಕ್ಷಮೆ ಯಾಚಿಸಿದ್ರು. ತಾಳ್ಮೆ ಕಳೆದುಕೊಳ್ಳದಂತೆ ಅಭಿಮಾನಿಗಳಲ್ಲಿ ಸುದೀಪ್ ಮನವಿ ಮಾಡಿದ್ರು. ಚಿತ್ರಮಂದಿರಕ್ಕೆ ಯಾವುದೇ ಧಕ್ಕೆ ತರಬೇಡಿ ಅಂತ ಫ್ಯಾನ್ಸ್ ಬಳಿ ಕಿಚ್ಚ ಸುದೀಪ್ ಮನವಿ ಮಾಡಿದ್ರು. ನಿಗಾ ವಹಿಸಬೇಕಾದವರಿಂದ ಆದ ಅವ್ಯವಸ್ಥೆಗೆ ಕ್ಷಮೆ ಕೇಳ್ತೇನೆ. ಇನ್ಮುಂದೆ ಹೀಗೆ ಆಗದಂತೆ ಎಚ್ಚರ ವಹಿಸುವುದಾಗಿ ಕಿಚ್ಚ ಸುದೀಪ್ ಭರವಸೆ ನೀಡಿದ್ರು. ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ಆಗದಿರೋದ್ರ ಹಿಂದೆ ಷಡ್ಯಂತ್ರವಿದೆ. ಕೋಟಿಗೊಬ್ಬ ರಿಲೀಸ್ ಮಾಡದಿರಲು ಹಲವಾರು ಕಾರಣಗಳಿವೆ ಅಂತ ನಿರ್ಮಾಪಕ ಸೂರಪ್ಪ ಬಾಬು ಹೇಳಿದ್ರು. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಾಳೆಯಿಂದ ಕೋಟಿಗೊಬ್ಬ 3 ಸಿನಿಮಾ ಪ್ರದರ್ಶನಗೊಳ್ಳಲಿದೆ. ಸುದೀಪ್ ಸರ್ಗೆ ಎಲ್ಲಾ ಸತ್ಯ ಗೊತ್ತಿದೆ. ಕೋಟಿಗೊಬ್ಬ 3 ಸಿನಿಮಾ ಬಿಡುಗಡೆ ಆಗದಿರೋದ್ರ ಹಿಂದೆ ನನ್ನ ತಪ್ಪಿಲ್ಲ ಅಂತ ನಿರ್ಮಾಪಕ ಸೂರಪ್ಪ ಬಾಬು ಹೇಳಿದ್ರು. ಇಂದು ರಿಲೀಸ್ ಆಗಬೇಕಿದ್ದ ಕೋಟಿಗೊಬ್ಬ 3 ಚಿತ್ರ ನಾಳೆ ತೆರೆಗೆ ಅಪ್ಪಳಿಸಲಿದೆ. ರಾಜಧಾನಿ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಬಳಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಗರಂ ಆದ್ರು. ರಿಲೀಸ್ ಡೇಟ್ ಫಿಕ್ಸ್ ಮಾಡಿ ಅವಮಾನ ಮಾಡಿದ್ದಾರೆ. ಕೋಟಿಗೊಬ್ಬ 3 ರಿಲೀಸ್ ಮಾಡಿಲ್ಲ ಅಂದ್ರೆ ಏನರ್ಥ? ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ಮಾಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಭೂಮಿಕಾ ಥಿಯೇಟರ್ ಬಳಿ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ರು. ದಸರಾ ಹಬ್ಬದ ದಿನವೇ ಕೋಟಿಗೊಬ್ಬ 3 ಬಿಡುಗಡೆಯಾಗುತ್ತೆ ಅನ್ನೋ ಖುಷಿಯಲ್ಲಿದ್ದ ಕಿಚ್ಚನ ಫ್ಯಾನ್ಸ್ಗೆ ಭಾರಿ ನಿರಾಸೆಯಾಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ತಾಂತ್ರಿಕ ಕಾರಣಗಳಿಂದಾಗಿ ಕೋಟಿಗೊಬ್ಬ 3 ಚಿತ್ರದ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಮಾಡಿರೋದಾಗಿ ಬೋರ್ಡ್ ಹಾಕಿದ್ರು. ಕೋಟಿಗೊಬ್ಬ 3 ಸಿನಿಮಾ ನೋಡದೆ ಬೇಸರದಿಂದ ಫ್ಯಾನ್ಸ್ ಥಿಯೇಟರ್ ಹೊರಗೆ ನಿಂತಿದ್ರು. ಆನ್ಲೈನ್ ಮೂಲಕ ಅಮೌಂಟ್ ರಿಫಂಡ್ ಮಾಡೋದಾಗಿ ಬೋರ್ಡ್ ಹಾಕಿದ್ರಿಂದ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ಆಗದೇ ಇದ್ದಿದ್ರಿಂದ ಫ್ಯಾನ್ಸ್ ಆಕ್ರೋಶ ಜೋರಾಗಿತ್ತು. ಇನ್ನು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಶೋ ರದ್ದು ಅನ್ನೋ ಪೋಸ್ಟರ್ ಅನ್ನ ನೋಡಿದ ಅಭಿಮಾನಿಗಳು ಫುಲ್ ಗರಂ ಆದ್ರು. ಶೋ ಕ್ಯಾನ್ಸಲ್ ಅನ್ನೋ ಪೋಸ್ಟರ್ ಹರಿದು ಹಾಕಿ ಬೆಂಕಿ ಉಳಿದ್ರು. ಶೋ ಪ್ರಸಾರ ಮಾಡಲೇಬೇಕೆಂದು ಪಟ್ಟು ಹಿಡಿದಿದ್ರು. ಪ್ರಸನ್ನ ಥಿಯೇಟರ್ ಬಳಿ ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಥಿಯೇಟರ್ ಸಿಬ್ಬಂದಿ ಮತ್ತು ಪೊಲೀಸರು ಅಭಿಮಾನಿಗಳನ್ನ ನಿಯಂತ್ರಿಸಲು ಹರಸಾಹಸ ಪಟ್ರು. ಕೋಟಿಗೊಬ್ಬ 3 ಶೋ ರದ್ದಾಗಿದ್ದಕ್ಕೆ ಫ್ಯಾನ್ಸ್ ಫುಲ್ ಗರಂ ಆಗಿದ್ರು. ಕಿಚ್ಚ ಸುದೀಪ್ ನಟಿಸಿರೋ ಬಹುನಿರೀಕ್ಷಿತ ಸಿನಿಮಾ ನೋಡಲು ಆಗಮಿಸಿದ್ದ ಯುವತಿಯರು ಬೇಸರ ಹೊರಹಾಕಿದ್ರು. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಿದ್ದವರಿಗೆ ನಿರಾಸೆಯಾಗಿತ್ತು. ಕುಟುಂಬದ ಜೊತೆ ಥಿಯೇಟರ್ ಬಳಿ ಬಂದಿದ್ದ ಪ್ರೇಕ್ಷಕರು ಆಕ್ರೋಶ ಹೊರಹಾಕಿದ್ರು. ಸುದೀಪ್ ಅಂದ್ರೆ ಇಷ್ಟ. ಐ ಲವ್ ಯು ಸುದೀಪ್ ಸರ್. ಕೋಟಿಗೊಬ್ಬನಿಗೆ ಐ ಲವ್ ಯು ಅಂತ ಮಹಿಳಾ ಅಭಿಮಾನಿ ಹೇಳಿದ್ರು. ಸುದೀಪ್ ನಟನೆಯ ಕೋಟಿಗೊಬ್ಬ 3 ಚಿತ್ರ ಪ್ರದರ್ಶನ ರದ್ದಾಗಿದ್ದಕ್ಕೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಫ್ಯಾನ್ಸ್ ಆಕ್ರೋಶ ಭುಗಿಲೆದ್ದಿದೆ. ಚಿತ್ರದುರ್ಗದ ವೆಂಕಟೇಶ್ವರ ಥಿಯೇಟರ್ ಬಳಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಗರಂ ಆಗಿದ್ರು. ಕೋಟಿಗೊಬ್ಬ 3 ಸಿನಿಮಾ ಶೋ ರದ್ದಾಗಿದ್ರಿಂದ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳು ತೀವ್ರ ಬೇಸರ ಹೊರಹಾಕಿದ್ರು. ಶಿವಮೊಗ್ಗದ ಎಚ್ಪಿಸಿ ಚಿತ್ರಮಂದಿರದ ಬಳಿ ಸಿನಿಮಾ ನೋಡಲು ಅಭಿಮಾನಿಗಳು ಎಂಟ್ರಿ ಕೊಟ್ಟಿದ್ರು. ಕೋಟಿಗೊಬ್ಬ 3 ಸಿನಿಮಾ ನೋಡಲು ಥಿಯೇಟರ್ ಬಳಿ ಕಾದು ನಿಂತಿದ್ರು. ರಾಜ್ಯದ ಹಲವು ಜಿಲ್ಲೆಯಲ್ಲಿ ಕೋಟಿಗೊಬ್ಬ 3 ಚಿತ್ರ ರಿಲೀಸ್ ಆಗದ್ದಕ್ಕೆ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಹೇಗಿತ್ತು ದಸರಾ ಸಂಭ್ರಮ? ಮೈಸೂರು ಅರಮನೆಯಲ್ಲಿ ಕಳೆಗಟ್ಟಿದ್ದು ಹೇಗೆ ಹಬ್ಬದ ಸಡಗರ? ಜಂಬೂ ಸವಾರಿಯಿಂದ ವಿಕ್ರಮ್ ಲಕ್ಷ್ಮಿ ಆನೆಗೆ ಕೋಕ್ ಕೊಟ್ಟಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ದಸರಾ ಸಂಭ್ರಮ ನ್ಯೂಸ್ ಟಾಪ್ 9ನಲ್ಲಿ.
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ರಾಜಬೀದಿಯಲ್ಲಿ ಗತವೈಭವ ರಾರಾಜಿಸುತ್ತಿದೆ. ನಾಡಹಬ್ಬ ಕಣ್ತುಂಬಿಕೊಳ್ಳೋಕೆ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮೈಸೂರಿನ ರಸ್ತೆಗಳಲ್ಲೂ ಅದ್ಧೂರಿತನದ ವೈಭವ ಕಣ್ಮನ ಸೆಳೆಯುತ್ತಿದೆ. ಕಂಡಲ್ಲೆಲ್ಲ ವಿದ್ಯುತ್ ದೀಪಗಳ ಅಲಂಕಾರ, ಪಾರಂಪರಿಕ ಕಟ್ಟಡಗಳು ಜಗಮಗಿಸುತ್ತಿವೆ. ನಾಡಹಬ್ಬದ ಗತವೈಭವ ನೋಡಿ ಜನರು ಖುಷಿಯಾಗ್ತಿದ್ದಾರೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿತ್ತು. ರಾಜ ಪರಂಪರೆಯ ಆಯುಧ ಪೂಜೆ ವಿಧಿವಿಧಾನ ನಡೆಯಿತು. ಮುಂಜಾನೆ 5:30ಕ್ಕೆ ಅರಮನೆಯಲ್ಲಿ ವಿಶೇಷವಾದ ಪೂಜಾ ವಿಧಿವಿಧಾನಗಳು ಆರಂಭವಾಗಿತ್ತು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ಸಲ್ಲಿಸಿದ್ರು. ಇನ್ನು ಬೆಳಗ್ಗೆ 7:45ಕ್ಕೆ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ರಾಜಮನೆತನದ ಎಲ್ಲರೂ ಭಾಗಿಯಾಗಿದ್ರು. ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮೇಳೈಸಿತ್ತು. ಅರಮನೆ ಮುಂದೆ ಚಿನ್ನದ ಪಲ್ಲಕ್ಕಿ ಹಾಗೂ ಹಸುಗೆ ಪೂಜೆ ಸಲ್ಲಿಸಲಾಯಿತು. ಪಟ್ಟದ ಆನೆ, ಕುದುರೆ, ಕತ್ತಿ ಹಾಗೂ ಆಯುಧಗಳಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬೆಳಗ್ಗೆ 12:02ರಿಂದ 12:22ರ ಶುಭ ಮುಹೂರ್ತದಲ್ಲಿ ಪೂರ್ವಿಕರು ಬಳಸುತ್ತಿದ್ದ ಕತ್ತಿ, ಗುರಾಣಿ, ಈಟಿ ಆಯುಧಗಳಿಗೆ ಪೂಜೆ ಮಾಡಿದ್ರು. ಅರಮನೆಯಲ್ಲಿ ದಸರಾ ಸಂಭ್ರಮ ಜೋರಾಗಿತ್ತು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಕಳೆಗಟ್ಟಿದೆ. ಜಂಬೂ ಸವಾರಿಯಿಂದ ವಿಕ್ರಮ, ಲಕ್ಷ್ಮಿ ಆನೆಗಳಿಗೆ ಕೋಕ್ ನೀಡಲಾಗಿದೆ. ನಿಶಾನೆ ಆನೆಯಾದ ವಿಕ್ರಮಗೆ ಮದ ಇಳಿಯದ ಹಿನ್ನೆಲೆ ವಿಕ್ರಮ ಜತೆಗೆ ಲಕ್ಷ್ಮಿ ಆನೆಗೂ ಮೆರವಣಿಗೆಯಿಂದ ಕೋಕ್ ನೀಡಲಾಗಿದೆ. ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ 6 ಆನೆಗಳು ಭಾಗಿಯಾಗಲಿವೆ. ಮೊದಲ ಬಾರಿಗೆ ಜಂಬೂ ಸವಾರಿಯಲ್ಲಿ ಅಶ್ವತ್ಥಾಮ ಹೆಜ್ಜೆ ಹಾಕಲಿದೆ. ಕುಮ್ಕಿ ಆನೆಯಾಗಿ ಕಾವೇರಿ, ಚೈತ್ರ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿವೆಯಂತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಕಳೆಗಟ್ಟಿದೆ. ಮಾವುತರು, ಕಾವಾಡಿಗರು, ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಮೈಸೂರು ಅರಮನೆಯ ಆವರಣದಲ್ಲಿ ಮಾವುತರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿಂಡಿ ಬಡಿಸಿದ್ರು. ಮಸಾಲ್ ದೋಸೆ, ಇಡ್ಲಿ, ವಡೆ, ಪಲಾವ್, ಪೊಂಗಲ್, ಉಪ್ಪಿಟ್ಟು ಬಡಿಸಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸಚಿವ ಎಸ್.ಟಿ. ಸೋಮಶೇಖರ್ ಸಾಥ್ ನೀಡಿದ್ರು. ಹಾಸನ ಜಿಲ್ಲೆಯಲ್ಲೂ ವಿಜಯದಶಮಿ ಸಡಗರ ಜೋರಾಗಿತ್ತು. ನಗರದ ಮಾರುಕಟ್ಟೆಯಲ್ಲಿ ಹಬ್ಬದ ವಸ್ತುಗಳ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ರು. ಹೂ, ಹಣ್ಣು, ಪೂಜಾ ಸಾಮಗ್ರಿ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ರು. ಬೆಲೆ ಏರಿಕೆ ನಡುವೆಯೂ ಜನರ ಉತ್ಸಾಹ ಕಡಿಮೆ ಆಗಿರಲಿಲ್ಲ. ಮಾರುಕಟ್ಟೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ರು. ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ವಾಹನ ದಟ್ಟಣೆಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಆಯುಧ ಪೂಜೆ ಸಡಗರ ಜೋರಾಗಿತ್ತು. ಆಯುಧ ಪೂಜೆಗೆ ಹೂ, ಹಣ್ಣು ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ನಗರದ ಮಾರುಕಟ್ಟೆಯಲ್ಲಿ ಹಬ್ಬದ ವಸ್ತು ಖರೀದಿ ಜೋರಾಗಿತ್ತು. ಬೆಲೆ ಏರಿಕೆ ನಡುವೆಯೂ ಜನರು ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ತಮ್ಮ ತಮ್ಮ ವಾಹನಗಳಿಗೆ ಹೂವಿನಿಂದ ಸಿಂಗರಿಸಿ ವಿಶೇಷವಾದ ಪೂಜೆ ಸಲ್ಲಿಸಿದ್ರು. ಶಿವಮೊಗ್ಗ ನಗರದಲ್ಲಿಯೂ ಸಂಭ್ರಮದ ಆಯುಧ ಪೂಜೆ ಕಂಡುಬಂತು. ನಗರದ ಗಾಂಧಿ ಬಜಾರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯಿಂದಲೇ ಹೂ, ಹಣ್ಣು, ಮಾವಿನ ಸೊಪ್ಪು, ಬಾಳೆಕಂದು, ಬೂದು ಕುಂಬಳಕಾಯಿ ಸೇರಿದಂತೆ ವಿವಿಧ ವಸ್ತುಗಳ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ರು. ಗೋಪಿ ಸರ್ಕಲ್, ಶಿವಪ್ಪ ನಾಯಕ ವೃತ್ತದಲ್ಲಿ ಜನರಿಂದ ಖರೀದಿ ಭರಾಟೆ ಜೋರಾಗಿತ್ತು. ಖುಷಿಯಿಂದಲೇ ವಾಹನಗಳಿಗೆ ಸಿಂಗಾರ ಮಾಡಿ ಜನರು ಪೂಜೆ ಸಲ್ಲಿಸಿದ್ರು. ನಾಡಿನ ಹಲವೆಡೆಯೂ ದಸರಾ ಆಯುಧ ಪೂಜೆಯ ಸಂಭ್ರಮ ಜೋರಾಗಿತ್ತು. ಯಾದಗಿರಿ, ಬೆಳಗಾವಿ, ಮಡಿಕೇರಿ, ಚಿತ್ರದುರ್ಗ ಮಾರ್ಕೆಟ್ಗಳಲ್ಲಿ ಫುಲ್ ವ್ಯಾಪಾರ ಜೋರಾಗಿತ್ತು. ಬೆಲೆ ಏರಿಕೆಯ ನಡುವೆಯೇ ಜನರು ಖರೀದಿಯಲ್ಲಿ ತೊಡಗಿದ್ರು. ಹೂ, ಹಣ್ಣು, ತರಕಾರಿ ಸೇರಿ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿತ್ತು. ಜನರು ಖರೀದಿಯಲ್ಲಿ ತೊಡಗಿದ್ರೆ ಇತ್ತ ವ್ಯಾಪಾರಸ್ಥರು ಕೂಡ ಖುಷಿಯಾಗಿದ್ರು. ಬೆಂಗಳೂರಿನಲ್ಲಿ ಹೇಗಿತ್ತು ಹಬ್ಬದ ಖರೀದಿ ಭರಾಟೆ? ದರ ಏರಿಕೆ ನಡುವೆ ದಸರಾ ಆಚರಣೆ ಬಲು ಜೋರು. ಸಾರಿಗೆ ನೌಕರರಿಗೆ ನಿಗಮ ಕೊಟ್ಟ ಶಾಕ್ ಏನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ನಾಡಿನಾದ್ಯಂತ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹಬ್ಬದ ಖರೀದಿ ಭರಾಟೆ ಭಾರಿ ಜೋರಾಗಿತ್ತು. ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ರಾತ್ರಿ ಪೂರ್ತಿ ಮಳೆ ಬಿದ್ರೂ ಸಂಭ್ರಮದಿಂದಲೇ ಖರೀದಿಯಲ್ಲಿ ಜನರು ತೊಡಗಿದ್ರು. ಹೂವು, ಹಣ್ಣು, ಬಾಳೆಕಂದು, ಮಾವಿನ ಎಲೆ ಸೇರಿ ಹಬ್ಬದ ಖರೀದಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸಿಲಿಕಾನ್ ಸಿಟಿ ಜನ ಮುಗಿಬಿದ್ದಿದ್ರು.
ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ರು. ಇನ್ನೊಂದು ಕಡೆ ಜನರಿಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ಟಿತ್ತು. ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ರು. ಕಳೆದ 2 ವರ್ಷಗಳಿಂದ ನಾಡಹಬ್ಬ ದಸರಾ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿತ್ತು. ಆದರೆ ಈ ಬಾರಿ ಹೊಸ ಹುಮ್ಮಸ್ಸಿನಲ್ಲಿಯೇ ಬೆಂಗಳೂರಿಗರು ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಸರಾ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಾರ್ಕೆಟ್ಗಳು ಫುಲ್ ರಶ್ ಆಗಿದ್ವು. ಹಬ್ಬದ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ರು. ಮಡಿವಾಳದ ಮಾರುಕಟ್ಟೆಯಲ್ಲೂ ಜನರು ಹಬ್ಬದ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ರು. ಮಡಿವಾಳ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ಖುಷಿಯಲ್ಲಿ ಹೂವು ಹಣ್ಣು ಖರೀದಿಸಲು ಜನರು ಮುಗಿಬಿದ್ದಿದ್ರು. ಒಂದ್ ಕಡೆ ಹಬ್ಬದ ಸಂಭ್ರಮ ಜೋರಾಗಿದ್ರೆ ಇತ್ತ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ನಾಡಹಬ್ಬ ದಸರಾ ಪ್ರಯುಕ್ತ ಹಬ್ಬದ ವಸ್ತುಗಳಲ್ಲಿ ಏರಿಕೆ ಬಿಸಿ ತಟ್ಟಿದೆ. ಬೆಲೆ ಏರಿಕೆ ಮಧ್ಯೆಯೂ ಜನರ ಉತ್ಸಾಹ ಕಡಿಮೆ ಆಗಿಲ್ಲ. ಹೂವು ಹಣ್ಣು ಪೂಜಾ ಸಾಮಗ್ರಿಗಳಲ್ಲಿ ಭಾರಿ ಬೆಲೆ ಏರಿಕೆಯಾಗಿದೆ. ಅದರಲ್ಲೂ ಆಯುಧ ಪೂಜೆ ಟೈಮ್ನಲ್ಲಿ ಕುಂಬಳಕಾಯಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಬೆಲೆ ಏರಿಕೆ ಶಾಕ್ ನಡುವೆಯೂ ಜನರು ಖರೀದಿಯಲ್ಲಿ ಬ್ಯುಸಿಯಾಗಿದ್ದು ಕಂಡುಬಂತು. ರಾಜಧಾನಿ ಬೆಂಗಳೂರು ಸೇರಿ ನಾಡಿನೆಲ್ಲೆಡೆ ದಸರಾ ಸಂಭ್ರಮ ಜೋರಾಗಿದ್ರೆ ದರ ಏರಿಕೆ ಬರೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಹಬ್ಬದ ಖುಷಿಯ ನಡುವೆ ಹೂವಿನ ರೇಟ್ ಗಗನಕ್ಕೇರಿದೆ. ಕನಕಾಂಬರ ಪ್ರತಿ 1 ಕೆಜಿಗೆ 600 ರಿಂದ 1,500 ರೂಪಾಯಿಗೆ ಏರಿಕೆಯಾಗಿದೆ. ದುಂಡು ಮಲ್ಲಿಗೆ 400 ರಿಂದ 1,000 ರೂಪಾಯಿಗೆ ಹೆಚ್ಚಳವಾಗಿದೆ. ಜಾಜಿ ಮಲ್ಲಿಗೆ 150 ರಿಂದ 200 ರೂಪಾಯಿಗೆ ತಲುಪಿದ್ರೆ ಸೇವಂತಿಗೆ 60 ರಿಂದ 150 ರೂಪಾಯಿ ಆಗಿತ್ತು. ಗುಲಾಬಿ ಹೂ 150 ರಿಂದ 200 ರೂಪಾಯಿಗೆ ಏರಿದ್ದು ಜನರು ಕಂಗಾಲಾಗಿದ್ರು. ಬೆಲೆ ಏರಿಕೆ ಸಂಕಷ್ಟದ ನಡುವೆ ಖರೀದಿಯಲ್ಲಿ ಜನ ತೊಡಗಿದ್ರು. ಹೂವಿನ ರೇಟ್ ಜನರನ್ನ ಕಂಗಾಲು ಮಾಡಿದ್ರೆ ಇತ್ತ ಹಣ್ಣಿನ ರೇಟ್ ಕೂಡ ಗಗನಕುಸುಮವಾಗಿದೆ. ಸೇಬು ಹಣ್ಣಿನ ದರ 80 ರಿಂದ 120 ರೂಪಾಯಿಗೆ ಏರಿಕೆಯಾಗಿದೆ. ಕಿತ್ತಳೆ 60 ರಿಂದ 80 ರೂಪಾಯಿ ಇದ್ರೆ ಮೊಸಂಬಿ 70 ರಿಂದ 100 ರೂಪಾಯಿಗೆ ಹೆಚ್ಚಳವಾಗಿದೆ. ಬಾಳೆಹಣ್ಣಿನ ರೇಟ್ 50 ರಿಂದ 80 ರೂಪಾಯಿಗೆ ತಲುಪಿದೆ. ದ್ರಾಕ್ಷಿ 90 ರಿಂದ 120 ರೂಪಾಯಿಗೆ ಏರಿಕೆಯಾಗಿದ್ರೆ ದಾಳಿಂಬೆ ಹಣ್ಣಿನ ರೇಟ್ 80 ರಿಂದ 100 ರೂಪಾಯಿ ಇದೆ. ಹಬ್ಬದ ಖುಷಿಯ ನಡುವೆ ಹಣ್ಣಿನ ದರ ಹೆಚ್ಚಳವಾಗಿರುವುದು ಜನರ ಜೇಬು ಸುಟ್ಟಿದೆ. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ. ಇತ್ತ ವಾಹನಗಳ ದೃಷ್ಟಿ ತೆಗೆಯಬೇಕಾದ ಬೂದು ಕುಂಬಳಕಾಯಿಗೆ ಈ ಬಾರಿ ಡಿಮ್ಯಾಂಡ್ ಕಮ್ಮಿಯಾಗಿದೆ. 1 ಕೆಜಿ ಬೂದು ಕುಂಬಳಕಾಯಿ ಬೆಲೆ 40 ರೂಪಾಯಿ ಇದ್ರೂ ಜನರು ಖರೀದಿಸಲು ಹಿಂದೇಟು ಹಾಕಿದ್ರು. ಬಾಳೆಕಂಬ ಒಂದು ಜೊತೆಗೆ 50 ರಿಂದ 100 ರೂಪಾಯಿ ಇದ್ರೆ ನಿಂಬೆಹಣ್ಣು ಒಂದಕ್ಕೆ 6 ರಿಂದ 8 ರೂಪಾಯಿಗೆ ಏರಿಕೆಯಾಗಿತ್ತು. ಬಾಳೆಕಂದು ನಿಂಬೆಹಣ್ಣಿನ ದರ ಏರಿಕೆ ಬಿಸಿ ಜನರಿಗೆ ತಟ್ಟಿತ್ತು. ನಾಡಿನೆಲ್ಲೆಡೆ ದಸರಾ ಸಂಭ್ರಮ ಕಳೆಗಟ್ಟಿದ್ರೆ ಸಾರಿಗೆ ಸಿಬ್ಬಂದಿಗೆ ಶಾಕ್ ಎದುರಾಗಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಪೂಜೆಗೆ ಸಾರಿಗೆ ನಿಗಮ ಕೇವಲ 100 ರೂಪಾಯಿ ನೀಡಿದ್ಯಂತೆ. ಸಾರಿಗೆ ನಿಗಮ ಒಂದು ಬಸ್ಗೆ ಕೇವಲ 100 ರೂಪಾಯಿ ನೀಡಿದ್ದು ಈ ಹಣದಲ್ಲಿ ಹೇಗೆ ಆಯುಧ ಪೂಜೆ ಮಾಡೋಕೆ ಆಗುತ್ತೆ ಅಂತ ಸಾರಿಗೆ ಸಿಬ್ಬಂದಿ ಪ್ರಶ್ನಿಸಿದ್ರು. ಸ್ವಂತ ಹಣದಿಂದ ಪೂಜೆ ಮಾಡೋಣ ಅಂದ್ರೂ ಆಗ್ತಿಲ್ಲ. ಕೊರೋನಾ ಹಿನ್ನೆಲೆ ಪೂರ್ಣ ಸಂಬಳ ಸಹ ಕೊಟ್ಟಿಲ್ಲ. ಕೊಡುವ ಅರ್ಧ ಸಂಬಳ ನಮಗೆ ಸಾಕಾಗ್ತಿಲ್ಲ ಅಂತ ಸಾರಿಗೆ ಸಿಬ್ಬಂದಿ ಅಳಲು ತೋಡಿಕೊಂಡ್ರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಮಲ್ಲೇಶ್ವರಂನ ಸರ್ಕಲ್ ಮಾರಿಯಮ್ಮ ದೇವಾಲಯದ ಮುಂದೆ ಭಕ್ತರ ದಂಡು ಸೇರಿತ್ತು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯ ಆರಂಭವಾಗಿದ್ದರಿಂದ ದೇವಿಯ ದರ್ಶನ ಪಡೆಯಲು ಭಕ್ತರು ಮುಗಿಬಿದ್ದಿದ್ರು. ಬಣ್ಣ ಬಣ್ಣದ ಹೂವು, ತಳಿರು ತೋರಣ, ಬಾಳೆಕಂದುಗಳಿಂದ ದೇಗುಲವನ್ನ ಸಿಂಗರಿಸಿದ್ರು. ಮಾರಮ್ಮನ ದರ್ಶನ ಪಡೆಯಲು ಭಕ್ತರು ಸಾಲುಗಟ್ಟಿ ನಿಂತಿದ್ರು. ಕೋಟಿಗೊಬ್ಬ 3 ರಿಲೀಸ್ಗೆ ಬ್ರೇಕ್. ಕಿಚ್ಚ ಸುದೀಪ್ ಫ್ಯಾನ್ಸ್ ದಾಂಧಲೆ. ರೊಚ್ಚಿಗೆದ್ದ ಅಭಿಮಾನಿಗೆ ಪಿಎಸ್ಐ ಕಪಾಳ ಮೋಕ್ಷ ಮಾಡಿದ್ದು ಎಲ್ಲಿ? ಬಿಜೆಪಿ ವಿರುದ್ಧ ಬಂಡೆ ಆಕ್ರೋಶ ಹೊರಹಾಕಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಇಂದು ರಿಲೀಸ್ ಆಗಬೇಕಿದ್ದ ಕೋಟಿಗೊಬ್ಬ 3 ಸಿನಿಮಾ ಪ್ರದರ್ಶನ ಕ್ಯಾನ್ಸಲ್ ಆಗಿದ್ದಕ್ಕೆ ಅಭಿಮಾನಿಗಳು ಕೆರಳಿದ್ದಾರೆ. ಕೋಟಿಗೊಬ್ಬ 3 ಸಿನಿಮಾ ಶೋ ಏಕಾಏಕಿ ರದ್ದಾಗಿದ್ದಕ್ಕೆ ವಿಜಯಪುರ ಜಿಲ್ಲೆಯ ಅಭಿಮಾನಿಗಳು ದಾಂಧಲೆ ಮಾಡಿದ್ರು. ವಿಜಯಪುರದ ಡ್ರೀಮ್ ಲ್ಯಾಂಡ್ ಥಿಯೇಟರ್ ಮೇಲೆ ಕಲ್ಲು ತೂರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಡ್ರೀಮ್ ಲ್ಯಾಂಡ್ ಬಾಗಿಲು ಮುರಿಯಲು ಯತ್ನಿಸಿದ ಘಟನೆ ಕೂಡ ನಡೆಯಿತು. ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಚಿತ್ರ ಇಂದು ರಿಲೀಸ್ ಆಗದ್ದಕ್ಕೆ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿಯ ಚಿತ್ರಮಂದಿರದ ಬಳಿ ಅಭಿಮಾನಿಗಳನ್ನ ಪ್ರಚೋದಿಸುತ್ತಿದ್ದವನಿಗೆ ಪಿಎಸ್ಐ ಕಪಾಳ ಮೋಕ್ಷ ಮಾಡಿದ್ರು. ಪಾನಮತ್ತ ಯುವಕನಿಗೆ ಕಪಾಳ ಮೋಕ್ಷ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ರು. ಚಿತ್ರಮಂದಿರದ ಬಳಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಜಮಾವಣೆಗೊಂಡು ಕಿಚ್ಚ ಕಿಚ್ಚ ಅಂತ ಘೋಷಣೆ ಕೂಗಿದ್ರು. ಮುಂಜಾಗ್ರತಾ ಕ್ರಮವಾಗಿ ಅಭಿಮಾನಿಗಳನ್ನ ಲಾಠಿ ಬೀಸಿ ಪೊಲೀಸರು ಚದುರಿಸಿದ್ರು.
ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2021ರ ಸಂಭ್ರಮ ಕಳೆಗಟ್ಟಿದೆ. ನಂದಿ ಧ್ವಜಸ್ತಂಭಕ್ಕೆ ಅರಮನೆಗೆ ಅವಕಾಶವಿಲ್ಲದಕ್ಕೆ ನಂದಿ ಧ್ವಜಸ್ತಂಭ ಕುಣಿಸುವ ಕಲಾವಿದರು ಅಸಮಾಧಾನ ಹೊರಹಾಕಿದ್ರು. ಪ್ರತಿ ವರ್ಷ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪೂಜೆ ಸಲ್ಲಿಸಲಾಗ್ತಿತ್ತು. ಅಲ್ಲಿಂದ ಬನ್ನಿ ಮಂಟಪದವರೆಗೂ ಮೆರವಣಿಗೆ ಸಾಗುತ್ತಿತ್ತು. ಕಳೆದ ಬಾರಿಯಿಂದ ಮೆರವಣಿಗೆಗೆ ಅವಕಾಶ ನೀಡ್ತಿಲ್ಲ. ಕೊರೋನಾ ಹಿನ್ನೆಲೆ ಪೂಜೆಗಷ್ಟೇ ನಂದಿ ಧ್ವಜಸ್ತಂಭ ಸೀಮಿತವಾಗಿದೆ. ಈ ಬಾರಿ ಅರಮನೆಯೊಳಗೆ ಮೆರವಣಿಗೆಗೆ ಅವಕಾಶವನ್ನ ನೀಡುವಂತೆ ನಂದಿ ಧ್ವಜಸ್ತಂಭ ಕುಣಿಸುವ ಕುಟುಂಬಸ್ಥರು ಮನವಿ ಮಾಡಿದ್ರು. ಕೊರೋನಾ ಸಂಜೀವಿನಿ ಹಾಕಿಸಿಕೊಳ್ಳಿ ಅಂತ ಎಷ್ಟೇ ಮನವಿ ಮಾಡಿದ್ರೂ ಹಳ್ಳಿಗಳಲ್ಲಿ ಹಲವರು ಹಿಂದೇಟು ಹಾಕ್ತಿದ್ದಾರೆ. ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ವೃದ್ಧೆ ಹಿಂದೇಟು ಹಾಕಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಜಮ್ಮನಕಟ್ಟಿ ಗ್ರಾಮದಲ್ಲಿ ಲಸಿಕೆ ಬೇಡವೆಂದು ವೃದ್ಧೆ ಚುಣಚವ್ವ ಗಿಡ್ಡನಾಯಕನಹಳ್ಳಿ ನೆಲದ ಮೇಲೆ ಹೊರಳಾಡಿದ್ದಾರೆ. ಏನೂ ಆಗಲ್ಲ, ನಾವಿದ್ದೇವೆ ಅಂತ ಆರೋಗ್ಯ ಇಲಾಖೆ ಸಿಬ್ಬಂದಿ ಧೈರ್ಯ ಹೇಳಿದ್ರೂ ವೃದ್ಧೆ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ.